ಬರ್ರಿ ಕೂಡ್ರಿ. ಮೊದಲನೇದಾಗಿ ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರಕ್ಕೆ ನಿಮ್ಗೆ ವೆಲ್ಕಮನ್ನು ಮಾಡ್ತಾಯಿದ್ದೀವಿ ಇಬ್ಬರಿಗೂ. ಥ್ಯಾಂಕ್ ಯು ಸರ್. ನಮ್ಮ ಸಿಬ್ಬಂದಿಯವರು ಮೊದಲಿಗೆ ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಿಂದ, ಯಾಕಂದರೆ ಈಗಾಗಲೇ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಈಗ ಅಗ್ನಿವೀರ ಆರ್ಮಿ ಟ್ರೈನಿಂಗ್ ಮುಗಿಸಿ ಈಗ ಪೋಸ್ಟಿಂಗ್ ಹೋಗಿ ಡ್ಯೂಟಿಯನ್ನು ಮಾಡ್ತಾಯಿದ್ದಾರೆ. ಈಗ ರಜೆಗೆ ತಮ್ಮ ಮನೆಗೆ ಬಂದಾಗ ಮತ್ತು ಅವ್ರ ಕಾಕನ ಮಕ್ಕಳನ್ನ ಸಹಿತ ಕರ್ಕೊಂಡು ನಮ್ಮ ಸಂಸ್ಥೆಗೆ ಅಡ್ಮಿಷನ್ ಮಾಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮ ಸಿಬ್ಬಂದಿಯಿಂದ ಈಗ ಸತ್ಕಾರ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಒಂದು ಮಾಲಿ ನನ್ನ ಕಡೆಯಿಂದ ಒಂದು ಮಾಲಿ ಆಗ್ತಾನೆ ನಾನು. ಪೂರ್ತಿ ನಿಮ್ಮ ಹೆಸರು ಹೇಳ್ರಿ. ರವಿಚಂದ್ರ ಚಂದ್ರಪ್ಪ ಚಿಗಡೋಳಿ ಅಂತಾರೆ. ಊರು ಯಾವ್ರು ನಿಮ್ಮದು? ಬಿಲ್ಕುಂದಿರಿ. ಬಿಲ್ಕುಂದಿ. ಹಾಂ ಹಾಂ. ನಿಮ್ಮ ಪ್ರೈಮರಿ ಸ್ಕೂಲ್ ಅದು ಎಲ್ಲಿ ಕಲ್ತ್ರಿ? ಪ್ರೈಮರಿ ಎಲ್ಲ ನಮ್ಮ ಬಿಲ್ಕುಂದಿ ಸೌದತ್ತಿ ತೋಟ ಶಾಲೆ ಅಂತ ಹೇಳಿದ್ರಿ, ಅಲ್ಲಿ ಮುಗಿಸಿದ್ವಿ. ಹೈಸ್ಕೂಲು? ಹೈಸ್ಕೂಲಲ್ಲಿ ನಮ್ಮ ಊರು ಬಿಲ್ಕುಂದಿಗೆ ರೀ. ಬಿಲ್ಕುಂದಿಯಾಗ ಯಾವ್ದು ಪ್ರೈವೇಟ್ ಗೌರ್ಮೆಂಟ್ ಶಾಲೆ? ಇಲ್ಲಿ ಗೌರ್ಮೆಂಟ್ ರೀ. ಗೌರ್ಮೆಂಟ್. ಪಿ ಯು ಸಿ ಎಲ್ಲಿ ಕಲ್ತ್ರಿ? ಪಿ ಯು ಸಿನೂ ಗೌರ್ಮೆಂಟ್ ಕಾಲೇಜ್ ಇರೋದು, ಜೂನಿಯರ್ ಕಾಲೇಜ್ ಗೋಕಾಕ್. ಜೂನಿಯರ್ ಕಾಲೇಜ್ ಗೋಕಾಕ್. ಹಾಂ ಹಾಂ. ನೀವು ಯಾವ ವರ್ಷ ಇದ್ರಿ ಹೇಳಿ ನಮ್ಮ ಸಂಸ್ಥೆಯೊಳಗೆ ತರಬೇತಿಗೆ? ಇಲ್ಲಿ 2022ರಾಗಿದ್ದೀನಿ. 2022ರಾಗಿದ್ರಿ. ಯಾರು ರೈಲ್ವೆ ಒಳಗೆ ಸೆಲೆಕ್ಷನ್ ಆದ್ರಿ ನೀವು? ನಾ ಯಾದಗಿರಿ ರೈಲ್ವೆ ಸ್ಟೇಷನ್. ಯಾದಗಿರಿ ರೈಲ್ವೆ ಒಳಗೆ ಸೆಲೆಕ್ಷನ್ ಆದ್ರಿ. ಹಾಂ ಹಾಂ. ಈಗ ಫಸ್ಟ್ ಪೋಸ್ಟಿಂಗ್ ಎಲ್ಲಿ ಕೊಡ್ರಿ? ಇದು ಟ್ರೈನಿಂಗ್ ಎಲ್ಲಿ ಮಾಡಿರಿ? ಈಗ ಟ್ರೈನಿಂಗ್ ನಮ್ದು ಊಟಿ ತಮಿಳ್ನಾಡ್ದಾಗ ಐತ್ರಿ. ಊಟಿ ತಮಿಳ್ನಾಡಿನಾಗ ಇತ್ತು. ಅಲ್ಲಿಂದ ನೆಕ್ಸ್ಟ್ ಪೋಸ್ಟ್ ಎಲ್ಲಿ ಕೊಟ್ಟರು? ಅಲ್ಲಿಂದ 27 ಮದ್ರಾಸ್ ಸೆಲೆಕ್ಷನ್ ಆಗಿರಿ. ಹಾಂ. ಗುಜರಾತ್ ಜಾಮ್ನಗರ್ಗೆ ಆಗಿದ್ರು ಫಸ್ಟ್. ಗುಜರಾತ್ ಜಾಮ್ನಗರ್. ಈ ಪ್ರೆಸೆಂಟಾಗಿ ಎಲ್ಲಿ ಮಾಡತ್ತ? ಹಾಂ ಹಾಂ. ಇವ್ರು ಏನಾಗ್ಬೇಕು ನಿಮ್ಗೆ? ನಮ್ಮ ಕಾಕ ಆಗ್ಬೇಕು ರೀ. ಕಾಕಾರ. ನಿಮ್ಮ ಹೆಸ್ರೇನು? ನಮ್ಮ ಹೆಸರು ಅಡಿಯಪ್ಪ. ಅಡಿಯಪ್ಪ. ಹಾಂ. ನಿಮ್ಮ ಅಣ್ಣಾರ ಮಗ ಏನ್ರಿ? ಹಾಂ, ನಮ್ಮ ನಿಮ್ಮ ಮನ್ಯಾಗ ಮತ್ತೆ ಯಾರು ನೌಕರಿ ಮಾಡತ್ತಾರೆ? ಇವ ಫಸ್ಟ್ ರೀ? ಇವ ಫಸ್ಟ್. ಇವ ಒಬ್ಬ ಮನ್ಯಾಗ ನೌಕರಿ ಹೋಗೋದ್ರಿಂದ ನಿಮ್ಮ ಅಂತಮ್ರೊಳಗೆ ಹೆಂಗೆ ಅನ್ಸಾದ್? ಖುಷಿ ಆಗೈತಲ್ಲ ರೀ? ಖುಷಿ ಆಗೈತಿ. ಹಾಂ ಹಾಂ. ನೀವು ಎಷ್ಟು ಜನ ಅಣ್ಣ ತಮ್ಮರು? ನಾವು 3 ಜನ ರೀ. ಅಕ್ಕ ಒಬ್ಬಾಕಿ, ಅಣ್ಣ ರೀ, ಮತ್ತು ನಾನೊಬ್ಬ. ಹಾಂ ಹಾಂ. ನಾನು ಲಾಸ್ಟ್ ರೀ. ನೀನು ಲಾಸ್ಟ್. ಈಗ ಅಣ್ಣ ಏನು ಜಾಬ್ ಮಾಡ್ತಾನೆ? ಅವರು ಪ್ರೈವೇಟ್ ಬ್ಯಾಂಕ್ನಾಗ ಹೋಗ್ತಾರೆ. ಪ್ರೈವೇಟ್ ಬ್ಯಾಂಕ್ನವ್ರು. ಸಿಸ್ಟರ್ ಮ್ಯಾರೇಜ್ ಆಗಿದೆ? ಮ್ಯಾರೇಜ್ ಆಗುತ್ತೆ. ಹಾಂ ಹಾಂ. ಒಟ್ಟು ಆರಾಮೈತೆ ಹಂಗಾರೆ? ಆರಾಮೈತೆ. ಈಗ ಇಂಡಿಯನ್ ಆರ್ಮಿ ಸೇರೋ ಕನಸು ಮೊದಲೇದಿಂದ ಇತ್ತಾ ಅಥವಾ ನಡುಮಧ್ಯ ಏನೋ ಸೇರೋ? ನಾನು ಡಿಗ್ರಿ ಎಲ್ಲ ಮುಗಿಸಬೇಕು ಅಂತ ಐತ್ರಿ. ಅದ್ರಾಗ ನಾವು ವಾಪಸ್ ನಡು ಹಿಂಗೆ ಒಬ್ಬರು ಹೇಳಿದ್ರು, ಇಲ್ಲಿ ಕೋಚಿಂಗ್ ಐತಿ, ಹಿಂಗೆ ಹೋಗು, ಮುಂದೆಲ್ಲ ಎಜುಕೇಶನ್ ಮಾಡ್ಕೋಬೋದು, ಇಲ್ಲ ಮುಂದಿನ ಜೀವನಕ್ಕೆ ಒಂದು ನೋಡ್ಕೊ ಅಂತ ಹೇಳಿದ್ರಿ. ಬಂದಿಲ್ಲಿ ಕೋಚಿಂಗ್ ಎಲ್ಲ ಅಡ್ಮಿಷನ್ ಮಾಡಿಸಿದ್ರು. ಅದಾದ ನಂತರ ಹಂಗೆ ಮೊದಲು ನೋಡೋಣ ಅನ್ಕೊಂಡು ನಾನು ಓದಕ್ಕೆ ಸ್ಟಾರ್ಟ್ ಮಾಡ್ರಿ. ಫಸ್ಟ್ ಅರ್ಥ ಆಗ್ಲಿಲ್ಲ ರೀ. ಆಮೇಲೆ ಇನ್ನೊಂದ್ಸರಿ ಕೇಳಿ ಹಂಗೆ ಕೇಳಿ ಏನು ಕೇಳಿದ್ರೇನ ಇಲ್ಲಪ್ಪ ನೀ ಯಾಕೆ ಕೇಳತ್ತೆ ಅಂತ ಹೇಳಂಗಿಲ್ಲ ರೀ. ಒಂದು ಕ್ವಶನ್ ಅರ್ಥ ಆಗ್ಲಿಕ್ಕೆ 10 ಸಾರಿ ಅರ್ಥ ಮಾಡಿಸ್ತಾರೆ. ಹಂಗಾಗಿ ಕ್ಲಿಯರ್ ಆಯ್ತು ರೀ. ನಮ್ಮ ಸಂಸ್ಥೆಗೆ ಹೊಸದಾಗಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಏನಿಲ್ಲ ರೀ, 0 to ಹೀರೋ ಆಗ್ಬೋದು ರೀ ಇಲ್ಲಿ ಬಂದರೆ. ಅದು ನನಗೆ ಗೊತ್ತಾಗೇನ ನಮ್ಮ ಕಾಕನ ಮಕ್ಕಳನ್ನ ಕರ್ಕೊಂಬರತ್ತೀನಿ ರೀ. ಆಮೇಲೆ ಇಲ್ಲಿ ಕ್ಲಾಸ್ ಬಗ್ಗೆ, ಊಟ ವಸತಿ ಬಗ್ಗೆ ನಿನಗೆ ಅನಿಸಿದ್ದ ಅನುಭವ? ಏನಿಲ್ಲ ರೀ, ಇಲ್ಲೇನೂ ಕೊರತೆ ಇಲ್ಲ ಅಂತ ಅನಿಸಿದ್ರಿ ನನಗೆ. ಆಮೇಲೆ ಇದು ನೀ ಆರ್ಮಿ ಹೋದ್ಮೇಲೆ ಮತ್ತೆ ಬೇರೆ ಬೇರೆ ಜಾಬ್ ಅವಕಾಶ ಬಂದಿದ್ದು ಅಂತಲ್ಲ? ಹಾಂ ರೀ. CSF ಎಕ್ಸಾಮ್ ಕ್ಲಿಯರ್ ಆಗೈತೆ ರೀ. ಒಳ್ಳೆ SSB ಟ್ರೇಡ್ಸ್ಮನ್ ಕುಕ್ ಪಾಸ್ ಆಗೈತೆ ರೀ. ಒಳ್ಳೆ ಆದ ನಂತರ PC ಓದತ್ತೀನಿ. ಅದು 2.8 ಹಿಡಿದಾಗ ಲಾಸ್ಟ್ ಮಿನಿಟ್ ತಗೋಯ್ತು ರೀ. ವಾಪಸ್ ಇದ್ದ ಫಸ್ಟ್ ಎಕ್ಸಾಮ್ ಕ್ಲಿಯರ್ ಆಗೈತೆ ಅಂತೇಳಿ CSF ಬಿಡ್ಲಿಲ್ಲ ರೀ ಅಲ್ಲಿಂದ್ರೆ. ಅಲ್ಲಿ ಟ್ರೈನಿಂಗ್ ಮುಗಿಸ್ಕೊಂಡು ಒಳ್ಳೆ ಇದ್ರಾಗ ಮಾಡ್ತೀನಿ. ಈ SSC ಮಾರ್ಕ್ಸ್ ಎಷ್ಟು ತೊಗೊಂಡ್ರಿ ನೀವು? 112 ಆಗೈತೆ ರೀ. 160ಕ್ಕೆ 112 ಮಾರ್ಕ್ಸ್ ತೊಗೊಂಡ್ರಿ. ಇಲ್ಲಿ ಅವಕಾಶ ಇತ್ತು ನಿಮಗೆ? ಇತ್ತು ರೀ, ಆದರೆ ಅವ್ರು ಅಂದ್ರೆ ಕಳಿಸ್ಲಿಲ್ಲ. ಅದು ಅನಿವಾರ್ಯ ಕಾರಣದಿಂದ. ಈಗ ಟ್ರೈನಿಂಗ್ ಇದ್ದಾಗ ಬರಕ್ಕೆ ಇರಲಿ. ನೀವು ಓದುವಂಥ ಹುಡುಗರು ಎಲ್ಲಿ ಹೋದ್ರೆ ನಿಮಗೆ ಫಿಕ್ಸ್. ಈಗ ಹೊರಗಡೆ ಬಂದ್ರೆ ಮತ್ತೆ ಜಾಬ್ ಫಿಕ್ಸ್ ಆರಿಸ್ತುವಂಥ ಅವಕಾಶ ಇದೆ. ಯಾಕಂದ್ರೆ ನೀವು ಟ್ಯಾಲೆಂಟ್ ಹುಡುಗದಿ. ನನ್ನ ನೆಚ್ಚಿನ ವಿದ್ಯಾರ್ಥಿ ಕೂಡ. ನಮ್ಮ ಸಂಸ್ಥೆ ಹೆಸರು ತಂದು, ನಿಮ್ಮ ಊರ ಹೆಸರು ತಂದು, ನಿಮ್ಮ ಕುಟುಂಬ ಹೆಸರನ್ನು ತಂದು. ಯಾಕಂದ್ರೆ ಎಲ್ಲ ರೀತಿ ಹಿಂಗೆ ನೀ ಪಾಸ್ ಆಗ್ಬೇಕಾದ್ರೆ ನೀವು ಭಾಳ ಓದಿದಿ ಅಂದಾಗ ಆ ರೀತಿ ಪಾಸ್ ಆಗಲಿಕ್ಕೆ ಸಾಧ್ಯ. ಮತ್ತೊಮ್ಮೆ ನಿಮಗೆ ನಾವು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ನಿಮಗೂ ಸಹಿತ ಅಭಿನಂದನೆಗಳು. ಯಾಕಂದ್ರೆ ನಿಮ್ಮ ಅಣ್ಣನ ಮಗ ಆರ್ಮಿ ಹೋಗ್ಯಾನ. ಈಗ ನಿಮ್ಮ ಮಕ್ಕಳನ್ನು ನಮ್ಮಲ್ಲಿ ತರಬೇತಿ ತಂದರೆ ನೀವು ಯಾಕಂದ್ರೆ ಈ ಹುಡುಗ ಆದಾಗ ನಿಮ್ಮ ಮಕ್ಕಳು ಈಗ ಆಗಬೇಕು. ಓಕೆ, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ.
ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.